ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹೆಸರಲ್ಲಿ 25 ಕೋಟಿ ಲೋನ್ ಅನ್ನ ಪಡ್ಕೊಳ್ಳೋಕೆ ಹೋಗಿದ್ರು. ಈ ತರ ವಂಚನೆ ಮಾಡಿದ್ದು ನಿಜಾನ? ಹಾಗಾದ್ರೆ ದರ್ಶನ್ ಹೆಸರಲ್ಲಿ 25 ಕೋಟಿ ವಂಚನೆಗೆ ಯತ್ನಿಸಿದಂತ ಇಂಚಿಂಚು ಮಾಹಿತಿಯನ್ನ ಇವತ್ತು ದರ್ಶನ್ ಜನರ ಮುಂದಿಟ್ರು. ಆರೋಪಿಗಳು ಯಾರು, ಅನುಮಾನ ಯಾರ ಮೇಲಿದೆ, ನಿರ್ಮಾಪಕ ಉಮಾಪತಿ ಮತ್ತು ವಂಚನೆಗೆ ಯತ್ನಿಸಿದ ಮಹಿಳೆ ಮಧ್ಯೆ ಚಾಟಿಂಗ್ ರಹಸ್ಯವನ್ನು ಬಿಚ್ಚಿಟ್ರು. ಹೆಣ್ಣು ಹೊನ್ನು ಮಣ್ಣು ಮತ್ತು ದೋಸ್ತಿಗೆ ದ್ರೋಹ ಬಗೆದ ಕಂಪ್ಲೀಟ್ ಕಹಾನಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ. ಸ್ಯಾಂಡಲ್ವುಡ್ ನಟ ದರ್ಶನ್ ಹೆಸರಲ್ಲಿ 25 ಕೋಟಿ ರೂಪಾಯಿ ವಂಚನೆಗೆ ಹಾಕಿದ್ದ ಸ್ಕೆಚ್ ಒಂದೊಂದೇ ಬಯಲಾಗ್ತಿದೆ. ಇವತ್ತು ಖುದ್ದು ದರ್ಶನ್ ಅವರೇ ಸುದ್ದಿಗೋಷ್ಠಿ ಮಾಡಿ ನಿರ್ಮಾಪಕ ಉಮಾಪತಿ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ರು. ಉಮಾಪತಿ ಮತ್ತು ಫೋರ್ಜರಿ ಕೇಸ್ನಲ್ಲಿ ಸಿಕ್ಕಿಬಿದ್ದಿರೋ ಅರುಣಾ ಕುಮಾರಿ ನಡುವಿನ ವಾಟ್ಸ್ಆಪ್ ಸಂಭಾಷಣೆಯನ್ನು ಬಯಲು ಮಾಡಿದ್ರು. ಜೂನ್ 6 ನನಗೊಂದು ಕಾಲ್ ಬರುತ್ತೆ ಉಮಾಪತಿ ಅವರಿಂದ. ಬಸ್ ಯಾರಿಗಾನು ನೀವು ಶ್ಯೂರಿಟಿ ಆಗ್ತಾ ಇದ್ದೀರಾ? ಶ್ಯೂರಿಟಿನ 2 ವರ್ಷ ಆಯ್ತು ಕೆಲಸ ಮಾಡಿ, ಏನು ಶ್ಯೂರಿಟಿ ಹಾಕ್ಲಿ ನಾನು? ಎಷ್ಟಕ್ಕೆ ಅಂತಂದರೆ 25 ಕೋಟಿಗೆ ಅಂತ ಹೇಳ್ತಾರೆ. ಅರುಣಾ ಕುಮಾರಿ ಅಂತ ಯಾರಿದ್ದಾರೆ ಅವ್ರನ್ನ ಕಾನ್ಫಿಡೆನ್ಸ್ ತೊಗೊಳ್ತೀನಿ, ಅವ್ರು ಹೇಳ್ತಾರೆ ಅಂತ. ಸೊ ಅವ್ರನ್ನ ಕಾನ್ಫಿಡೆನ್ಸ್ಗೆ ಅವ್ರು ಹಾಕ್ತಾರೆ. ಏಪ್ರಿಲ್ 8 ಉಮಾಪತಿ ಅವರು ಚಾಟ್ ಮಾಡಿರೋದು ಒಂದು ಬಂದಿದೆ. ನನಗೆ ಹೇಳಿದ್ದು ನಮ್ಮ ಅಣ್ಣನಿಂದ ಪರಿಚಯ ಹಂಗೆ ಅಂತ. ಬಟ್ ಏಪ್ರಿಲ್ 8 ಇದು ಚಾಟ್ ಬಂದಿದೆ, ಗೊತ್ತಿಲ್ಲ. ಬಟ್ ಆಮೇಲೆ ಉಮಾಪತಿ ಅವರು ಹೇಳಿದ್ರು, ಇಲ್ಲ ಸರ್ ಫೇಸ್ಬುಕ್ಕಲ್ಲಿ ನನ್ನ ಫ್ರೆಂಡ್ ಆಗಿದ್ದಾರೆ ಅವರು ಅಂತ ಅಂದ್ಬಿಟ್ಟು. ಆಮೇಲೆ ಹರ್ಷ ಅವ್ರಿಗೆ ಇದರಲ್ಲಿ ಯಾವುದ್ರಲ್ಲೂ ಇಲ್ಲ. ಹರ್ಷ ಆಗಲಿ, ರಾಖಿ ಆಗಲಿ, ರಾಕೇಶ್ ಶರ್ಮಾ ಆಗಲಿ ಯಾರೂ ಇಲ್ಲ ಇದರಲ್ಲಿ. ಇದರಿಂದ ಯಾರೋ ಒಬ್ರು ಇರಬೇಕು. ಇಲ್ಲ ಏನೇ ಬಂದು ನಾನು ಫೇಸ್ ಮಾಡಿಸ್ತೀನಿ, ಮುಂದಕ್ಕೆ ಹೋಗು ಅಂತ ಅಂದ್ಬಿಟ್ಟು. ನಿನ್ನೆ ಮೊನ್ನೆ ಆಗಿದೆ, ನಮ್ಮ ತಲೆಗಳು ಬಿಟ್ಬಿಡ್ತಾ ಇದ್ವಿ. ಬಟ್ ಈಗ ನಮ್ಮ ತಲೆಗಳು ಎಷ್ಟು ಕೆಟ್ಟಿರ್ತದೆ. ಸುದ್ದಿಗೋಷ್ಠಿಯಲ್ಲಿ ನಟ ದರ್ಶನ್ ಕೊಟ್ಟ ಸ್ಫೋಟಕ ಟ್ವಿಸ್ಟ್ ಇದು. ಮೇಲ್ನೋಟಕ್ಕೆ ದರ್ಶನ್ ಇವರೇ ಆರೋಪಿ ಅಂತ ಹೇಳದಿದ್ರು, ಹರ್ಷ, ರಾಕೇಶ್ ಪಾಪಣ್ಣ, ಧೀರಜ್, ರಾಕೇಶ್ ಶರ್ಮಾ ತಪ್ಪಿತಸ್ಥರಲ್ಲ ಅಂತ ನೇರವಾಗಿ ಹೇಳಿದ್ರು. ಆದ್ರೆ ಉಮಾಪತಿ ವಾಟ್ಸ್ಆಪ್ ಚಾಟಿಂಗ್ ರಹಸ್ಯವನ್ನ ದರ್ಶನ್ ಬಯಲು ಮಾಡಿದ್ರು. ಜೂನ್ನಲ್ಲಿ ಲೋನ್ ಪ್ರಕರಣ ಬಂದಿದ್ದು ಅಂದ್ರು ದರ್ಶನ್. ಏಪ್ರಿಲ್ನಿಂದಲೇ ಅರುಣಾ ಕುಮಾರಿ ಜೊತೆ ಚಾಟಿಂಗ್. ಉಮಾಪತಿ ಅರುಣಾ ಕುಮಾರಿ ಮಧ್ಯೆ ಖಾಸಗಿ ವಿಷಯ ಚರ್ಚೆ. ಅಚ್ಚರಿ ಅನ್ನಿಸಿದ್ರು ಇದು ಸತ್ಯ. ನಿನ್ನೆಯಷ್ಟೇ ನಿರ್ಮಾಪಕ ಉಮಾಪತಿ ಹೇಳಿದ್ದು, ಜೂನ್ನಲ್ಲಿ ಮಹಿಳೆ ನನಗೆ ಫೋನ್ ಮಾಡಿ ಲೋನ್ ಶ್ಯೂರಿಟಿ ಬಗ್ಗೆ ಚರ್ಚೆ ಮಾಡಿದ್ದು ಅಂದಿದ್ರು. ಆದ್ರೆ ಉಮಾಪತಿ ಮತ್ತು ವಂಚನೆ ಕೇಸ್ನಲ್ಲಿ ಸಿಲುಕಿರೋ ಅರುಣಾ ಕುಮಾರಿ ಮಧ್ಯೆ ಏಪ್ರಿಲ್ನಿಂದಲೇ ವಾಟ್ಸ್ಆಪ್ ಚಾಟಿಂಗ್ಗಳು ನಡೆದಿದೆ. ಕೆಲವು ಸಲ ಖಾಸಗಿ ವಿಷಯಗಳ ಬಗ್ಗೆಯೂ ಮಾತುಕತೆ ನಡೆದಿದೆ. ಅದಕ್ಕೆ ಸಾಕ್ಷಿ ಇಬ್ಬರ ಈ ಆಡಿಯೋ ಚಾಟ್. ಸ್ವಲ್ಪ ಮಾತಾಡ್ತೀನಿ ಅಷ್ಟೇ, ಬಟ್ ಬೇಜಾರು ಮಾಡ್ಕೋಬೇಡಿ. ಓಕೆ ರೈ, ಶೂಟಿಂಗ್ ಎಲ್ಲಿ ನಡೆಯುತ್ತೆ? ಫುಲ್ ಲಾಕ್ ಡೌನ್ ಆಗಿ ಜನ ಸಾಯ್ತಾ ಇದಾರೆ. ಎಲ್ಲಿಂದ ಶೂಟಿಂಗ್ ಮಾಡ್ಲಿ? ಪರ್ಮಿಷನ್ ಕೊಡೋಲ್ಲ. ಜನ ಸಾಯ್ತಾ ಇದ್ದಾರೆ ನಿಜ, ಬಟ್ ಆದ್ರೂ ಏನಾದ್ರೂ ಅಲ್ಲಿ ಇಲ್ಲಿ ಶೂಟಿಂಗ್ ಮಾಡ್ಬಿಡ್ತೀರೇನೋ ಅಂತ ಕೇಳಿದ್ದಷ್ಟೇ, ಜಸ್ಟ್ ಫಾರ್ ಕ್ಲಾರಿಫಿಕೇಶನ್. ನೀವು ಪರ್ಮಿಷನ್ ಕೊಡ್ಸಿದ್ರೆ ನಿಮ್ಮ ಹೆಸರು ಹೇಳ್ಕೊಂಡು ಶೂಟಿಂಗ್ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಇಷ್ಟು ಬೇಗ ಮದುವೆ ಯಾಕಾದ್ರಿ ಸರ್? ಮತ್ತೆ ಅಪ್ಪ ಹೇಳಿದ ತಕ್ಷಣ ಓಕೆ ಅಂದ್ಬಿಟ್ರ? ನೀವು ಬೇಡ ಅನ್ಬೋದಿತ್ತಲ್ವಾ? ಹುಡುಗಿರ್ ಫ್ಯಾನ್ಸ್ ತುಂಬ ಇದೆ ಅನ್ಸುತ್ತಲ್ಲ. ಮೀನ್ ಚಾನ್ಸ್ ಕೊಡಿ ಹಂಗೆ ಹಿಂಗೆ ಅಂದ್ಕೊಂಡು ಹುಡುಗಿರು ತುಂಬ ಪ್ರಪೋಸ್ ಮಾಡ್ತಾರೆ. ಹೇಗೆ ಮಾರ್ನಿಂಗ್ ಕಳಿಸಿದ್ರೆ ಈವ್ನಿಂಗ್ ಅಂತ ಕಳ್ಸೋದಾ? ಸೂಪರ್ ಅಲ್ಲ, ಮಾಸ್ಟರ್ ಪೀಸ್ ನೀವು. ಇದು ಆಡಿಯೋ ಸಾಕ್ಷಿ ಆದ್ರೆ ವಾಟ್ಸ್ಆಪ್ನಲ್ಲೂ ಸಾಕಷ್ಟು ವಿಷಯಗಳ ಬಗ್ಗೆ ನಿರ್ಮಾಪಕ ಉಮಾಪತಿ ಮತ್ತು ಅರುಣಾ ಕುಮಾರಿ ಮಧ್ಯೆ ಚರ್ಚೆ ನಡೆದಿದೆ. ಯಾವ ಬಟ್ಟೆ ಹಾಕಿದ್ದೀರಾ, ಬಿಳಿ ಬಟ್ಟೆ ಹಾಕಿದ್ದು ಸೂಪರ್ ಅಂತ, ಮದುವೆ ಬಗ್ಗೆ, ಶೂಟಿಂಗ್ನಲ್ಲಿ ಏನೆಲ್ಲ ಆಗ್ತಿದೆ ಅಂತ, ಶೂಟಿಂಗ್ ಶುರುವಾದಾಗ ಬಿದ್ದು ಗಾಯ ಮಾಡಿಕೊಂಡ್ರು ಅನ್ನೋ ಬಗ್ಗೆಯೂ ಚರ್ಚೆ ನಡೆದಿದೆ. ಆರೋಪಿ ಸ್ಥಾನದಲ್ಲಿದ್ದ ಮಹಿಳೆಗೆ ದರ್ಶನ್ ಮಾಹಿತಿ ರವಾನೆ. ಆಧಾರ್, ಪ್ಯಾನ್, ಫೋನ್ ನಂಬರ್ ಕೊಟ್ಟಿರೋ ಉಮಾಪತಿ. ಭಯ ಬೀಳ್ಬೇಡ, ನಾನಿದ್ದೀನಿ ಅಂತ ಅರುಣಾಗೆ ಉಮಾಪತಿ ಸಂದೇಶ. ಜೂನ್ 16ನೇ ತಾರೀಕಿನ ಬಳಿಕ ದರ್ಶನ್ ಲೋನ್ ವಿಷಯ, ನಕಲಿ ದಾಖಲೆ ಸೃಷ್ಟಿಯನ್ನ ಗಂಭೀರವಾಗಿ ತಗೊಂಡು ತನ್ನದೇ ಹುಡುಗರಿಂದ ತನಿಖೆಗೆ ಇಳಿಸಿದ್ರು. ದರ್ಶನ್ ಫಾರ್ಮ್ ಹೌಸ್ಗೆ ಅರುಣಾ ಕುಮಾರಿ ಬಂದಾಗ ಅದೇ ಜಾಗಕ್ಕೆ ದರ್ಶನ್ ಹರ್ಷ ಮೆಲಾಂಟ, ರಾಕೇಶ್ ಶರ್ಮಾರನ್ನು ಕಳಿಸಿದ್ರು. ಇದಾದ್ಮೇಲೆ ಅರುಣಾ ಕುಮಾರಿ ಗಾಬರಿ ಬಿದ್ದಿದ್ರು. ಅದೇ ದಿನ ಉಮಾಪತಿಗೆ ಅರುಣಾ ಕುಮಾರಿ ವಾಟ್ಸ್ಆಪ್ ಚಾಟ್ ನಡೆದಿದೆ. ಎಲ್ಲರನ್ನೂ ಫೂಲ್ ಮಾಡದೆ ಅಂತ ಉಮಾಪತಿ ಮೆಸೇಜ್ ಮಾಡಿದ್ದಾರೆ. ಹರ್ಷ ಗೇಮ್ ಆಡೋಕೆ ಶುರು ಮಾಡಿದ್ರೆ ನೀನು ಸ್ಮಾರ್ಟ್ ಗೇಮ್ ಆಡು ಅಂತೆಲ್ಲ ಉಮಾಪತಿ ಮೆಸೇಜ್ ಕಳಿಸಿದ್ದಾರೆ. ಇದಕ್ಕೂ ಮೊದಲು ನಟ ದರ್ಶನ್ ಅವರ ಆಧಾರ್ ಕಾರ್ಡ್, ದರ್ಶನ್ ಅವರ ಪ್ಯಾನ್ ನಂಬರ್, ದರ್ಶನ್ ಅವರ ಫೋನ್ ನಂಬರ್ ಎಲ್ಲವನ್ನು ಅರುಣಾ ಕುಮಾರಿಗೆ ಉಮಾಪತಿ ಕಳಿಸಿರುವುದಕ್ಕೂ ದರ್ಶನ್ ಸಾಕ್ಷಿ ಕಲೆ ಹಾಕಿದ್ದಾರೆ. ಇವ್ರುಗಳು ಯಾರ್ದು ತಪ್ಪಿಲ್ಲ, ಯಾಕಂದ್ರೆ ಅಷ್ಟಿಲ್ಲ ಅಂದ್ರೆ ಇಷ್ಟೊಂದೆಲ್ಲ ತೆಗಿತಾ ಇರಲಿಲ್ಲ. ಈಗ ಒಂದೇನಾಗುತ್ತೆ, ಯಾರು ಗಿಲ್ಟ್ ಇದ್ರೆ ಮಾತ್ರ ಇಷ್ಟು ಪಕ್ಕದಲ್ಲೂ ಕೂರ್ತಾ ಇರಲಿಲ್ಲ, ಇಷ್ಟು ದಿನ ಬರ್ತಾನೂ ಇರಲಿಲ್ಲ. ಈಗ ಅದೇ ನನಗೂ ಅನಿಸಿಕೆ ಗೊತ್ತಿಲ್ಲ. ಈಗ ಅದಕ್ಕೆ ಆಕ್ಚುಲಿ ಒಂದೇನಂದ್ರೆ ಪೊಲೀಸ್ ಇದ್ರ ಇನ್ವೆಸ್ಟಿಗೇಷನ್ ಇದೆ, ಸೊ ಅವರಂತೂ ತೆಗಿತಾರೆ. ಬಟ್ ಒಂದೇನಾಗಿದೆ, ಅದನ್ನೇ ಒಂದ್ಸರಿ ಅವರಲ್ಲಿ ಜಯನಗರ ತಾನೆ, ಅಲ್ಲಿ ಸ್ಟೇಷನ್ಗೆ ಕರೆಸ್ಕೊಂಡಾಗ ಅಲ್ಲಿ ಆಕ್ಚುಲಿ ಇವ್ರಿಬ್ರು ಹೆಸರು ಹೇಳಿದಾಳೆ ಅವಳು. ರಾಕೇಶ್ ಪಾಪಣ್ಣ ಮತ್ತೆ ಹರ್ಷ ಮೆಲಾಂಟ ನಾನು ಕಾರಲ್ಲಿ ಕೂರಿಸ್ಕೊಂಡು ಥ್ರೆಟ್ ಮಾಡಿದ್ರು, ಅದಕ್ಕೋಸ್ಕರ ಹಂಗೆ ಹೇಳ್ಬಿಟ್ಟೆ. ಇದಕ್ಕೇನಂತೀರ ಈಗ? ಸೊ ಇದರಲ್ಲಿ ಏನಕ್ಕೆ ಈ ಒಮ್ಮನ್
ಪ್ಲಾನ್ ಏನು ನಮ್ಗೆ ಗೊತ್ತಿಲ್ಲ. ಇಲ್ಲ ಈ ಕಡೆ ಉಮಾಪತಿ ಅವ್ರನ್ನ ಇದು ಮಾಡಿ, ಈ ಕಡೆ ಇವ್ರನ್ನ ಇದು ಮಾಡಿ, ಇಲ್ಲ ಬೇರೆ ಏನಾರು ಇದೆಯಾ ನಮ್ಗೆ ಅದು ಗೊತ್ತಿಲ್ಲ. ಯಾರು ತಪ್ಪೋ ಯಾರು ಸರಿನೋ, ಯಾರು ತಪ್ಪೋ ಅವ್ರು ಮಾತ್ರ ಇಟ್ಕೊಳ್ತೀನಿ ನಾನು. ಇದಿಷ್ಟು ನಟ ದರ್ಶನ್, ಉದ್ಯಮಿ ಹರ್ಷ ಮೆಲಾಂಟ, ರಾಜಕೀಯ ಮುಖಂಡ ಧೀರಜ್, ದರ್ಶನ್ ಆಪ್ತ ರಾಕೇಶ್ ಪಾಪಣ್ಣ, ರಾಕೇಶ್ ಶರ್ಮಾರ ವರ್ಷನ್. ಈಗ ನಿರ್ಮಾಪಕ ಉಮಾಪತಿ ಗೌಡ ಅವರೇ ಸತ್ಯ ಮಿಥ್ಯದ ರಹಸ್ಯವನ್ನ ಹೇಳಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.